ಕನಸು. ಎಲ್ಲಾರ ಹೆಮ್ಮೆ ನಮ್ಮ ಬಲವೇ ಅದು. ಪ್ರಯತ್ನ ಪರಿಶ್ರಮ ನಮ್ಮದು. ಅದ್ಭುತವಾದ ಯಶಸ್ಸು ನಮ್ಮ ಜೀವನ ಬದಲಿಸುವ ಶಕ್ತಿ. ಟಾಪರ್ರಯ್ಯೇ ಎಸ್ ನಮ್ಮ ಸಪ್ತಸ್ವರ. ಎದ್ದೇಳು ತಕ್ಷಣ ಸ್ವಪ್ನಗಳನ್ನ ಸಾಧಿಸೋಣ. ನಂಬಿಕೆಯ ಅಡಿಗಲ್ಲಿನ ಸೋಮಶೇಖರ್ ಸರ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ತುಂಬಾ ಖುಷಿ ಇದೆ. ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆ ಕಡತದಲ್ಲಿ ಮನುಷ್ಯನನ್ನ ಕಾಣೋಣ, ಮನುಷ್ಯನನ್ನ ಕಡತ ಕಾಣಬೇಡ. ಸೊ ಇದನ್ನ ತತ್ವವಾಗಿ ಪಾಲಿಸ್ಕೊಂಡು ಒಬ್ಬ ಅಧಿಕಾರಿಯಾಗಿ, ಇವತ್ತು ಒಬ್ಬ ಅಧಿಕಾರಿಯಾಗಿ ಅವ್ರಿಗೆ ಬಂದಿದಾರ, ಒಬ್ಬ ಸಾಹಿತಿಯಾಗಿ ಬಂದಿದಾರ, ಅಥವಾ ಈ ಯಾವ ಫೀಲ್ಡ್ ಅಲ್ಲಿ ಅವ್ರು ವರ್ಕ್ ಮಾಡಿಲ್ಲ ಅಂತ ಹೇಳೋಂಗೆ ಇಲ್ಲ. ಸೊ ಎಲ್ಲಾ ಒಂದು ಫೀಲ್ಡ್ ಅಲ್ಲೂ ವರ್ಕ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾನವ ಜನಾಂಗಕ್ಕೆ ಒಂದು ಅತ್ಯಂತವಾದಂತಹ ಕೊಡುಗೆ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ವಚನ ಸಾಹಿತ್ಯ, ಅದರಲ್ಲಿ ತುಂಬಾ ಉನ್ನತ ಮಟ್ಟದ ಒಂದು ಕೃಷಿಯನ್ನ ಮಾಡಿದ್ದಾರೆ ಸರ್. ಸೊ ಹಾಗಾಗಿ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಕೆ ನನಗೆ ತುಂಬಾ ಹೆಮ್ಮೆ ಇದೆ. ಅದು ಇಲ್ಲಿ ಇನ್ನೊಂದು ಅಕೇಶನ್ ಏನಂದ್ರೆ, ಕರ್ನಾಟಕಕ್ಕೆ 100ನೇ ರ್ಯಾಂಕು, ಆದ್ರೆ ಕರ್ನಾಟಕಕ್ಕೆ 1ನೇ ರ್ಯಾಂಕು, ಆಲ್ ಇಂಡಿಯಾ 100ನೇ ರ್ಯಾಂಕು. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಕನ್ನಡಿಗರಿಗೆ ಒಂದು ಹೆಮ್ಮೆ. ಸೊ ಕನ್ನಡ ತನವನ್ನ ಬೆಳೆಸ್ತಿರುವಂತ ಒಬ್ರು ಇಲ್ಲಿ ನಮಗೆ ಗೆಸ್ಟ್ ಆಗಿ ಕುತ್ಕೊಂಡಿದ್ದಾರೆ. ಅವರು ಇನ್ನೂ ಒಂದು 2 ಪಾಯಿಂಟ್ಸ್ ಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇರುವ ಕೆಲಸವ ಮಾಡು, ಕಿರಿದೆಂದು ಬಿಡಬೇಡ. ಸೊ ಅತಿ ಉನ್ನತವಾದ ಯೋಚನೆ ಅಂತ ನನ್ನ ನಂಬಿಕೆ. ಸರ್ ಅದನ್ನ ಬರೀ ಹೇಳೋದಲ್ಲ, ಅದನ್ನ ಮಾಡಿ ತೋರಿಸಿದ್ದಾರೆ. ಆದರೆ ಗೆಲುವು ನಮ್ಮದೇ. ಹೃತ್ಪೂರ್ವಕ ಪ್ರಯತ್ನ ನಮ್ಮ ನಿಜವಾದ ಶಕ್ತಿ. ಗುರುವಿನ ಮಾರ್ಗದರ್ಶನ ನಮ್ಮ ದಾರಿ. ಟಾಪರ್ರಯ್ಯೇ ಎಸ್ ನಮ್ಮ ಸಾಧನೆಯ ಸತ್ಯ. ಟಾಪರ್ರಯ್ಯೇ ಎಸ್ ನಮ್ಮ ಸಪ್ತಸ್ವರ. ಎದ್ದೇಳು ತಕ್ಷಣ ಸ್ವಪ್ನಗಳನ್ನ ಸಾಧಿಸೋಣ. ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ಫಂಕ್ಷನ್ ಅಲ್ಲಿ ಆಡಿಯನ್ಸ್ ಆಗಿದ್ದೆ, ಇವಾಗ ಇಲ್ಲಿ ಬಂದಿದ್ದೀನಿ. ಅಂದ್ರೆ ಕಳೆದ 7 ವರ್ಷದಲ್ಲಿ ನಾನು ಒಂದು 25ರಿಂದ 30 ಎಕ್ಸಾಮ್ ಬರ್ದಿರ್ಬೋದು. UPSC, KPSC ಅಲ್ಲಿ 3ನೇ ಇಂಟರ್ವ್ಯೂ ಇದು. ಸರ್ ಪ್ರತಿ ಬಾರಿ ಇಂಟರ್ವ್ಯೂ ಬಂದಾಗ ಅವ್ರ ಹತ್ರ ಗೈಡೆನ್ಸ್ ತುಂಬಾ ನಮ್ಗೆ ಸಪೋರ್ಟ್ ಆಗಿ, ಆಮೇಲೆ ಈ ಇಂಟರ್ವ್ಯೂ ಯಾವ ತರ ಅಂತ ಹೇಳಿ ನನಗೆ ಇಂಟರ್ವ್ಯೂ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರಕ್ಕೂ ಸರ್ ಕಾರಣ. ಆಮೇಲೆ ಇಲ್ಲಿ ಯಾರು ಟಾಪರ್ IAS ಗೆ ಯಾರು ಬರ್ತಾರೆ ಅವ್ರು ರಿಯಲಿ ಟಾಪರ್ ಆಗೇ ಆಗ್ತಾರೆ. ಇದು 100% ಶೋರ್ ಅಂತ ಹೇಳ್ತೀನಿ ನಾನು. ಇಲ್ಲಿ ನಾನು ಸರ್ಗೆ ಅವಾಗ್ಲೇ ಹೇಳಿದೆ, ಒಂದು ನಾವು ಓದಿದ್ದು ನಮ್ದು ಹಾರ್ಡ್ ವರ್ಕ್ ಆದ್ರೆ 1% ಲಕ್ ಇರ್ಬೇಕು ಸರ್ ಅಂತ ಹೇಳಿದೆ. ಆ ಲಕ್ ಇಲ್ಲಿಂದ ಮಾತ್ರ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮೇಡಮ್ ಕೂಡ ಲಾಸ್ಟ್ KS ಇಂಟರ್ವ್ಯೂ ಅಲ್ಲಿ ನನಗೆ ಗೈಡೆನ್ಸ್ ಮಾಡಿದ್ರು. ಅವ್ರದ್ದು ಗೈಡೆನ್ಸ್ ನನಗೆ ಯಾವಾಗ್ಲೂ ನಮ್ಮ ಹತ್ರ ನನ್ನ ಮೇಲೆ ಇರುತ್ತೆ, ಆಶೀರ್ವಾದ ಇರುತ್ತೆ ಮೇಡಮ್. ಹಂಗಾಗಿ ಇದು ಒಂದು ಗ್ರೇಟೆಸ್ಟ್ ನನ್ಗೆ ಒಂದು ಈ ಸಕ್ಸಸ್ಗೆ ನನಗೆ ನನ್ನ ಫ್ರೆಂಡ್ಸು ಮತ್ತೆ ನಮ್ಮ ತಂದೆ ತಾಯಿ ನನಗೆ ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಮತ್ತು ನನ್ನ ಒಂದು ನಂಬಿಕೆ, ನನಗೆ ಒಂದು ಹಾರ್ಡ್ ವರ್ಕ್ ನನಗೆ ಈ ಒಂದು ಸಕ್ಸಸ್ಗೆ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಜೇತಾ ಮ್ಯಾಮ್ ಹಾಗೂ ವಿನಯ್ ಸರ್ಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. 2024 ಅಲ್ಲಿ ನಾನು KPSC ನಡೆಸಿದಂತ ಒಂದು ಪೌರಾಡಳಿತ ಇಲಾಖೆಯಿಂದ ನಡೆಸಿದಂತ ಎಕ್ಸಾಮ್ ಅಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ನಾನು 2018 ಇಂದ ಟಾಪರ್ IAS ಸ್ಟೂಡೆಂಟು. ಸೊ ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡಿದ್ದು UPSC ಎಕ್ಸಾಮ್ ನ ತಗೋಬೇಕು ಅಂತಾನೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಇಲ್ಲಿ ಕೋಚಿಂಗ್ ಜಾಯಿನ್ ಆದೆ. ಬಂದ್ಬಿಟ್ಟು 9 ಮಂತ್ಸ್ ಕೋಚಿಂಗ್ ತಗೊಂಡೆ. ಬಟ್ ನಾನು ಇಲ್ಲಿಗೆ ಬರೋದಕ್ಕೆ ಆಕ್ಚುಲಿ ಗಿರೀಶ್ ಸರ್ ಅಂತ, ಅದು ಟಾಪರ್ IAS ಅವರು ಸರ್ರೇ ಕೂಡ ಅವರೇ ಕಾರಣ. ಅವ್ರು ನಂಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನು ಮನೇಲಿ ಸರ್ಚ್ ಮಾಡಿದ್ದೆ, ಎಲ್ಲಿ ಹೋಗ್ಬೋದು ಏನು, ನಾ ಇರೋ ಪರಿಸ್ಥಿತಿಯಲ್ಲಿ ಯಾವ ಇನ್ಸ್ಟಿಟ್ಯೂಟಿಗೆ ಹೋಗ್ಬೋದು. ನಾ ಇಲ್ಲಿ ಬಂದ್ಮೇಲೆ 2-3 ಇನ್ಸ್ಟಿಟ್ಯೂಟಿಗೆ ವಿಸಿಟ್ ಮಾಡಿದೆ, ಅಲ್ಲಿ ಹೋದೆ. ಎಲ್ಲಾ ಕಡೆ ಹೋದ ತಕ್ಷಣ ಹೇಳಿದ್ದೊಂದೇ, ನಮ್ದು ಡ್ಯೂರೇಷನ್ ಎಷ್ಟಿರುತ್ತೆ, ನಮ್ದು ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ, ಆಮೇಲೆ ಏನೇನ್ ಫೆಸಿಲಿಟಿ ಕೊಡ್ತಿರುತ್ತೆ, ಯಾವ್ಯಾವ ಟೀಚರ್ಸ್ ಇರ್ತಾರೆ, ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ಟೀಚರ್ಸ್ ಇರ್ತಾರೆ, ಇದನ್ನೇ ಹೇಳ್ತಿದ್ರು ಹೊರತು ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಕೊನೆಗೆ ಈವ್ನಿಂಗ್ 6 o'clock ನಾನು ಟಾಪರ್ IAS ಬಂದೆ. ಲಾಸ್ಟ್ ಅದು ನೋಡ್ಕೊಂಡ್ಬಿಟ್ಟು ಇನ್ನೇನ್ ನಮ್ ಕೈಲಿ ಆಗಲ್ಲ, ಇಲ್ಲೆಲ್ಲ ಇದ್ದು ಓದಕ್ ಆಗಲ್ಲ ಅನ್ನೋ ತರನೇ
ಟಾಪರ್ ಐಸಿಗೆ ಸಂಜೆ ಬಂದೆ. ಇಲ್ಲಿ ಕ್ಲಾಸಸ್ ಎಲ್ಲ ಮುಗ್ದು ಸೊ ಎಲ್ಲ ಹೋಗಿದ್ರು. ಬಟ್ ಅಂದ್ರೂ ಕೂಡ ಸೋಮಶೇಖರ್ ಸರ್ ವಾಪಸ್ ಹೋದವರು ವಾಪಸ್ ಬಂದ್ಬಿಟ್ಟು ನಮ್ಗೆ ಕನ್ಸಲ್ಟೇಷನ್ ತಗೊಂಡ್ಬಿಟ್ಟು ಇದೇ ಪ್ಲೇಸ್ ಅಲ್ಲಿ ನಮಗೆ ಕನ್ಸಲ್ಟೇಷನ್ ಕೊಟ್ಟಿದ್ದು. ನಾನು ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ರು ಜಾಯ್ನ್ ಆಗಕ್ಕಂತ ಬಂದಿದ್ವಿ. ನಮ್ ಬ್ರದರ್ ಜೊತೆ ನಾನ್ ಬಂದಿದ್ದೆ. ಸೊ ಸರ್ ಬರ್ತಿದಂಗೆ ಫಸ್ಟ್ ನಮ್ಗೆ ಹೇಳಿದ್ದು ಯಾವ್ದೇ ರೀತಿ ಇಲ್ಲಿ ಕೋರ್ಸ್ ಬಗ್ಗೆ, ಡ್ಯೂರೇಷನ್ ಬಗ್ಗೆ ಅಥವಾ ಫೀಸ್ ಬಗ್ಗೆ ಏನು ಮಾತಾಡ್ಲಿಲ್ಲ. ನಾವು ಯಾವ ರೀತಿ ನಮ್ಮ ಮೈಂಡ್ ಇಟ್ಕೊಂಡ್ ಬಂದಿದೀವಿ ಅಂತ ಅವ್ರೊಂದು ಚೆಕ್ ಮಾಡಿದ್ರು. ಅಂದ್ರೆ ಸಿವಿಲ್ ಸರ್ವೆಂಟ್ ಆದವರು ಆಗ್ಬೇಕು ಅಂತ ಬಯಸೋರು ಯಾವ ರೀತಿ ಅವ್ರ ಮೈಂಡ್ ಸೆಟ್ ನ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು, ಸಿವಿಲ್ ಸರ್ವೆಂಟ್ಸ್ ಅಂದ್ರೆ ಏನೆಲ್ಲ ಇರುತ್ತೆ ಅದನ್ನ ಫಸ್ಟ್ ಅವರು ಹೇಳಿದ್ರು. ಆಮೇಲೆ ಸಬ್ಜೆಕ್ಟ್ಗಳು ಏನೇನಿರುತ್ತೆ, ಯಾರೇ ಟೀಚ್ ಮಾಡ್ತಾರೆ, ಏನೇನಿದೆ ಅಂತ ಎಲ್ಲ ಹೇಳಿದ್ರು. ಸೊ ನಂಗೆ ಅವಾಗ ಒಂಚೂರೆಲ್ಲೋ ಕಾನ್ಫಿಡೆನ್ಸ್ ಬಂತು, ಪರವಾಗಿಲ್ಲ ಓದ್ಬೋದು ಅಂತ. ಸೊ ಇಲ್ಲೇನೆ ನಾನು ಜಾಯ್ನ್ ಆಗಿ ಅದೇ ಹೇಳ್ದಂಗೆ ಒಂದು 9 months ಕಂಪ್ಲೀಟ್ ಆಯ್ತು. ಬಟ್ ನಂಗೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಉಳ್ಕೊಳಕ್ ಆಗ್ಲಿಲ್ಲ, ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂತ ನಾನು ಊರಿಗೆ ಹೋಗಿದೆ. ಬಟ್ ಅಂದ್ರೂ ಕೂಡ ನಾನು ಅಲ್ಲಿದ್ರು ಕೂಡ ಸರ್ ಆನ್ಲೈನ್ ಕ್ಲಾಸಸ್ ಆಗ್ಲಿ, ಝೂಮ್ ಮೀಟಿಂಗ್ಸ್ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಾವ್ ಯಾವ ಕ್ಲಾಸ್ ಕೇಳಿದ್ರು ಕೂಡ, ನಂದು ಕೋಚಿಂಗ್ 2018 ಅಲ್ಲೇ ಮುಗ್ದೋಗಿತ್ತು. ಸೊ ಅಂದ್ರೂ ಕೂಡ ಇವತ್ತಿಗೂ ನಮ್ಗೆ ಯಾವ್ದೇ ಕ್ಲಾಸಸ್ ಬೇಕು, ಏನೇ ಒಂದು ನೋಟ್ಸ್ ಬೇಕು, ಯಾವ್ದೇ ಕ್ವಶನ್ ಪೇಪರ್ ಬೇಕು, ಟೆಸ್ಟ್ ಸೀರೀಸ್ ಬೇಕು ಅಂತಂದ್ರೆ ಯಾವ್ದಕ್ಕೂ ಕೂಡ ಇಲ್ಲ ಅಂದಿಲ್ಲ. ಈ ತರ ಒಂದು ಫೆಸಿಲಿಟಿ ಯಾವ ಇನ್ಸ್ಟಿಟ್ಯೂಟ್ ಸಿಗುತ್ತೆ ಅಂತ ಅದು ಹೇಳೋದಲ್ಲ. ಸೊ ನನ್ ಪ್ರಕಾರ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಇಷ್ಟೊಂದು ಫೆಸಿಲಿಟಿ ಕೊಡೋದಿಲ್ಲ. ಸೊ ಇವಾಗ್ಲೂ ಕೂಡ ಸರ್ ಹಿಂಗ್ ಟೆಸ್ಟ್ ಸೀರೀಸ್ ತಗೋಬೇಕು ಅಂತಂದ್ರೆ ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಟೆಸ್ಟ್ ಬರೀರಿ, ಈ ತರನೇ ಯಾವಾಗ್ಲೂ ನಮ್ಗೆ ಇಲ್ಲಿ ಆಲ್ವೇಸ್ ವೆಲ್ಕಮ್ ಇರುತ್ತೆ ಹೊರತು ಯಾವತ್ತೂ ಕೂಡ ನಿಮ್ದೊಂದು ಡ್ಯೂರೇಷನ್ ಮುಗ್ದೋಗಿದೆ, ನೀವು ಬರೋಂಗಿಲ್ಲ, ಮತ್ತೆ ಫೀಸ್ ಕಟ್ಬೇಕು, ಆ ತರದೆಲ್ಲ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಸೊ ನೀವು ಕೂಡ ಟಾಪರ್ ಐಎಸ್ ನ ಯಾರ್ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ತುಂಬಾ ಲಕ್ಕಿ ಅಂತ ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Good morning, everyone. Esteemed dignitaries on the dais, Shri Somshekara sir, Shanta Ulmani ma'am, and Somshekara Ulmani sir. Firstly, I want to begin this by thanking you all so much for coming here amidst your other important commitments, just to inspire us youngsters today and to remind us that we have to be of service to the society. Sir, I'm sure that everyone sitting here today is really touched by everything that you have said, and it has further strengthened our commitment to be of service. So firstly, sir, thank you so much for that, sir. Also, sir, I want to also firstly thank Somshekar sir and Asha ma'am for organizing this ceremony today and to gather us all here and to invite sir and ma'am to address us. So this opportunity is not just an event for us three, but also for everyone sitting here to understand that it is not a journey of one individual who achieves success in any exam. It is the blessings of our parents firstly, and our teachers, and all those people, guides and mentors who make sure that we are shaped in such a way that we are capable and develop this sense of responsibility in us to retain the commitment to excel in such exams and have this faith that we can be of service to people. So thank you, sir, for organizing this. And to all my friends sitting here, when I look at all of you, there's only one thing that I want to tell you, that when sir started talking, he said one thing, ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ. ಸೊ ನಮ್ದು ಈ ಜರ್ನಿಯಲ್ಲಿ ನಮ್ ಮೇನ್ ಉದ್ದೇಶನೇ ಇದೇ ಇರುತ್ತೆ. ನಾವ್ ಯಾರಾದ್ರೂ ಉಳ್ಕಿದ್ ಕರಿಯರ್ ಅಪರ್ಚುನಿಟೀಸ್ ನ ಬಿಟ್ಟು ವೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಆಫ್ ದ ಸಿವಿಲ್ ಸರ್ವಿಸಸ್, ಸೊ ದಿಸ್ ಇಸ್ ದ ಇಂಟೆನ್ಷನ್ ದಟ್ ವಿ ಹ್ಯಾವ್ ವಿದ್ ಇನ್ ಅವರ್ ಮೈಂಡ್. ನಾವು ನಮ್ಮನ್ನಾಗಿ ಹೊರತು ಬೇರೆದವರಿಗೆ, ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಸ್ಟೇಟ್ಗೆ ಏನಾದ್ರೂ ನಾವು ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾವು ಬಂದಿರ್ತೀವಿ. ಅಂಡ್ ಒನ್ಸ್ ವಿ ಕಮ್ ಹಿಯರ್, somewhere along the line, because of the pressure of the competition that we face today in several competitive exams, KPSC agli, UPSC agli, the competition is so much that sometimes we face obstacles and we may get demotivated. Our time nalli, the thing that keeps us going is this, bella sakkare hagu deena durbalarike. This is the vision. Namma taleli idu khachitavagi idre, in all those moments when we have faced failures and obstacles, we will know that this is just one step. If I have failed here, I'm going to use this as a stepping stone, and I'm going to rise again and work harder with more commitment and more sincerity, so that I have to ensure that I will be of service. So idu onde nan heloke ishtapadodu andre, you have to keep this vision very clear in your head before coming into the preparation stage. Being of service, if this is your motto, then you will not get disheartened by failures, because like sir mentioned, I have faced failures thrice in the very initial stage of this exam. 3 ಸತಿ ನಾನು ಕಂಟಿನ್ಯೂಸ್ ಆಗಿ ಪ್ರಿಲಿಮ್ಸ್ ನಲ್ಲೇ ಐ ಫೇಸ್ಡ್ ಆಬ್ಸ್ಟಕಲ್. ಐ ಕುಡ್ ನಾಟ್ ಕ್ಲಿಯರ್ ದ ಪ್ರಿಲಿಮ್ಸ್ ಇಟ್ಸೆಲ್ಫ್. ಸೊ ವಾಟ್ ಕೆಪ್ಟ್ ಮಿ ಗೋಯಿಂಗ್ ಇಸ್ ನೋಯಿಂಗ್ ದಟ್ ಐ ವಾಂಟ್ ಟು ಬಿ ಇನ್ ದ ಸರ್ವಿಸಸ್ ಇಟ್ಸೆಲ್ಫ್. ಇದೇ ನನ್ನ ಕಮಿಟ್ಮೆಂಟ್ ಆಗಿತ್ತು.
ಅದ್ರಿಂದ ನಾನು ಆವಾಗ ಧೃತಿಗೆಡ್ಲಿಲ್ಲ. ಅದೇ ರೀತಿ ನೀವೆಲ್ಲರೂ ಕೂಡ ಒಂದ್ ವಿಷನ್ ಇಂದಾನೇ ಇಲ್ಲಿ ಬಂದಿರ್ತೀರಾ. ಸೊ ಯಾವಾಗ್ಲೂ ಅದನ್ನ ನೆನ್ಪಿಟ್ಕೊಳ್ಳಿ. ನಮ್ಮನ್ನ ಹೊರತಾಗಿ ನಾವು ಬೇರೆಯವರಿಗೆ ಒಂದ್ ಏನಾದ್ರೂ ಸೇವೆ ಇರ್ಲಿ, ಅದು ಒಂದ್ ಅಳಿಲು ಸೇವೆ ಅಂತ ಅಂತೀವಿ. ವಾಟ್ ಎವರ್ ಯು ಕ್ಯಾನ್ ಡೂ ಅಟ್ ಎನಿ ಸ್ಟೇಜ್, and it can be beginning from now also, even during your preparation. Whenever you can help someone else, please do that in any capacity that you can. And thank you, sir. And if you keep this strong in your head, the obstacles will not dishearten you at all. Amale, because of the increased competition in these exams, there is another thing that the exams demand from you now: commitment, sincerity, and hard work. So there is no substitute for hard work. ನಿಮ್ಗೆ ಎಲ್ಲಾರ್ದು ನಿಮ್ ಸೀನಿಯರ್ಸ್ ಇಂದು, ಪೇರೆಂಟ್ಸ್ ಇಂದು, ಟೀಚರ್ಸ್ ಇಂದು ಬ್ಲೆಸ್ಸಿಂಗ್ಸ್ ಇರುತ್ತೆ. ಅಂಡ್ ಬಿಕಾಸ್ ಯು ಆರ್ ಇನ್ ಅನ್ ಇನ್ಸ್ಟಿಟ್ಯೂಷನ್ ಲೈಕ್ ದಿಸ್ ವೇರ್ ಯು ಆರ್ ಬೀಂಗ್ ಗಿವನ್ ಸಫಿಶಿಯಂಟ್ ಗೈಡೆನ್ಸ್. ಸರ್ ಕೂಡ ನಿಮ್ಮನ್ನ ಎಷ್ಟೋ ಜನ ಡಿಗ್ನಿಟರೀಸ್ ಜೊತೆ ಮಾತಾಡಿಸ್ತಾರೆ, ಅಂಡ್ ದೇ ಗಿವ್ ಯು ಸೆಷನ್ಸ್ ಅಂಡ್ ಟೆಲ್ ಯು ಎಕ್ಸಾಕ್ಟ್ಲಿ ಹೌ ಟು ಅಚೀವ್ ಎಕ್ಸಲೆನ್ಸ್ ಇನ್ ಎನಿ ಎಕ್ಸಾಮ್ ದಟ್ ಯು ಆರ್ ಗಿವಿಂಗ್. ಬಟ್ ಇಷ್ಟ ಆದ್ಮೇಲೆ ಯು ಹ್ಯಾವ್ ಟು ಬಿ, ಸರ್ ಇನ್ನ ಒಂದ್ ಮಾತನ್ನು ಹೇಳಿದ್ರು, ಎವ್ರಿ ಮ್ಯಾನ್ ಈಸ್ ಅನ್ ಆರ್ಕಿಟೆಕ್ಟ್ ಆಫ್ ಹಿಮ್ಸೆಲ್ಫ್ ಅಂತ. ಸೊ ಇವನ್ ವಿತ್ ಆಲ್ ದ ಗೈಡೆನ್ಸ್, ಡೋಂಟ್ ಫಾರ್ಗೆಟ್ ದಟ್ ಯು ಆರ್ ದ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್. So with all the guidance that is given to you, please make sure that you take full opportunity and use that. So take the opportunity, meet people, talk to them, understand what motivated them. When we were listening to Sir's story, we also saw the role of sacrifices. So Sir sacrificed the opportunities in the central services and decided to stay in Karnataka. Adu namma Karnatakada saubhagya anta nange anistha ide, because not just in the services but be it in cultural aspects or literary field, Sir has made immense contribution, and Karnataka is grateful for that, for Sir's sacrifices. So there is this concept of sacrifice also that comes in, because now we are in this age group of say about 20 to 30 years. So there are several commitments in our life and responsibility towards our family, society, and towards ourselves also, our goals and aims. So we have to develop this sense of responsibility and commitment and ensure that in terms of hard work, we are not failing. Exam stage nalli fail ಆದ್ರೆ ಪರವಾಗಿಲ್ಲ, ಆದ್ರೆ ಹಾರ್ಡ್ ವರ್ಕ್ ನಲ್ಲಿ ನಾವು ಫೇಲ್ ಆಗಬಾರ್ದು. At any stage we have to ensure that we give our best. So standing here at Topper IAS, I can see that all of you in front of me are toppers already. So because ನಿಮ್ ಹತ್ರ you are in this preparation because you have that vision. ಎಲ್ಲರಿಗಿಂತ ಒಂದು ಹೊರತಾಗಿ ನೀವೇನೋ ಮಾಡ್ಬೇಕು ಅಂತ ನಿಮ್ ಉದ್ದೇಶ ಇದೆ. So you are aspiring, you have big aspirations. So you already are toppers. Have self belief in yourself. Stay committed to your goals. ಆಮೇಲೆ ಯಾವಾಗ್ಲೂ ಮೇಕ್ ಶೋರ್ ದಟ್ ಯು ಡೋಂಟ್ ಲೀವ್ ಎನಿ ಸ್ಟೋನ್ ಅನ್ಟರ್ನ್ಡ್. ನಿಮ್ ಪ್ರಿಪರೇಷನ್ ಅಲ್ಲಿ ಏನು ಕೊರತೆ ಇರಬಾರ್ದು. ಗಿವ್ ಯೋರ್ ಬೆಸ್ಟ್, ಅಂಡ್ ವೆನ್ ಫೇಸ್ ವಿತ್ ಆಬ್ಸ್ಟಕಲ್ಸ್, ಜಸ್ಟ್ ನೋ ದಟ್ ದಿಸ್ ಇಸ್ ಜಸ್ಟ್ ಒನ್ ಸ್ಟೇಜ್. ನೆಕ್ಸ್ಟ್ ಟೈಮ್, ದಟ್ ಶುಡ್ ಬಿ ಯೋರ್ ಮಂತ್ರ. ಇಫ್ ಯು ಹ್ಯಾವ್ ಫೇಲ್ಡ್ ಟುಡೇ, ನೆಕ್ಸ್ಟ್ ಟೈಮ್ ಯು ವಿಲ್ ಸಕ್ಸೀಡ್. ಅಂಡ್ ಅದಕ್ಕೆ ಬಿಗ್ ಎಕ್ಸಾಂಪಲ್ಸ್ ಅಂದ್ರೆ ನಾವು 3 ಜನ ಇಲ್ಲಿ ಇರೋರು. ಆಲ್ ಅವರ್ ಜರ್ನೀಸ್ ಹ್ಯಾವ್ ಬೀನ್ ಲಾಂಗ್ ಅಂಡ್ ವಿ ಹ್ಯಾವ್ ಫೇಸ್ಡ್ innumerable failures. So if when we have done it, I'm very sure that the next year when we come here, you will be on the other side and we'll be hearing you. So I look forward to that. So thank you again to everyone, and thank you sirs and ma'am for having me. So Vijayta, what are your, I'm sure all the young aspirants are sitting there. I want to ask you, Vijayta, what do you feel now before you embark on this career in the IAS? What are your feelings? What are your thoughts? Sir, the first thought is that finally the opportunity that I had been waiting for 5 long years now, that I have to be in the civil services and start making my contribution to the society. So now I have got that. So I'm feeling very, very grateful and blessed, sir. So along with my hard work, a lot of blessings have gotten me here. So that is what I'm feeling. So very blessed to have gotten this opportunity, and I am very excited for the training and to start my journey in the civil services. See, wonderful. Somshekar idara alli? Yes, sir. Yes, sir. Yes, sir. Somshekar, Yes, sir. Somshekar, ನೋಡಿ ನಿಮ್ Yes, sir. ಸ್ಟೂಡೆಂಟ್ IAS ಗೆ ಬಂದಿದ್ದಾಳೆ ನೋಡ್ರಿ. Thank you, sir. It's a very proud moment for all of us, Somshekar. Thank you so much, sir. And I'm sure ನಿಮ್ ಎದುರುಗಡೆ whoever is sitting there, all the other topper people, they also should be inspired by Vijayta. Yes, sir. Not only from Vijayta, sir. ನೀವಿರೋದಕ್ಕೆ ವಿಜೇತ ಅಂತವ್ರು, ವಿಜೇತ ಅಂತವ್ರು ಇರೋದಕ್ಕೆ ನೆಕ್ಸ್ಟ್ ಎಲ್ಲರಿಗೂ. Vijayta has done it on her own merit, and Yes, she sir. has done it on her own steam, and we should Yes, sir. compliment her. Somshekar, let me speak to Vijayta for 2 more Yes, sir. minutes, please. Yes. Kodi. Yes. So Vijayta, did you have to work very hard for the exams? So for the exams in general, yes, sir, it requires a lot of hard work, and I had put in that. But along with that, sir, I think at least during the final stages also, the confidence factor plays a very important role. And here, guidance and mentorship, especially, sir, by esteemed members like you, sir,
the people who have experience in the interview stage. So talking to you gave me that boost of confidence. So that helped, sir. Yeah, finally, Vijayta, it was your self-confidence, your self-esteem, and your preparation that did the trick. Remember that. And I request you, when you speak to the other young girls and boys who are there, young women and men, tell them that they too can do what you have done. And our dear Akka is also there. Shanta is there. She's another great role model for all of us. Yes, sir. And, I have seen our Shanta as a young assistant commissioner in Mandya. And what a smart woman she was, how capable and effective she was, and she is. And later in her various assignments, I've seen her. So she is a role model to you, Vijayta. And Yes, you sir. are a role model in turn to all those who are before topper, who are trying to also, like you, realize their dream of joining the civil services, right? Right, sir. Okay. Are your parents here, Vijayta? Yes, sir. My father and my brother have accompanied me here, sir. So- Okay. Is it possible that I can see them or talk to them? ನಮಸ್ಕಾರ ಸರ್. ನಮಸ್ಕಾರ ಸರ್. ಬಹಳ ಸಂತೋಷ ರೀ, ನಿಮ್ ಮಗಳು IAS ಸೇರ್ತಾ ಇದ್ದಾಳೆ. ಏನ್ ಸರ್ ತಮ್ಮ ಅಭಿಪ್ರಾಯ ಇವತ್ತು ನಿಮ್ ಮಗಳು IAS ಸೇರಿದ್ದಕ್ಕೆ? ವಾಟ್ ಡು ಯು ಫೀಲ್? Very proud, sir. She was trying very hard. Fourth attempt, she got success with your guidance. She Yes. cleared it. Yes. We are very much thankful to you, sir. No, you must thank Topper Academy. Definitely, sir. And you must thank all her peers. And above all, what is your name, sir? Bhimsen Osmani, sir. B.R. Osmani. Osmani Aure, you must thank her for the Definitely, effort she sir. has put in. It is not easy to get into the All India services today, Osmani Aure. ಹೌದು ಸರ್. ನಮ್ ಕಾಲಕ್ಕಿಂತ ಬಹಳ ವ್ಯತ್ಯಾಸ ಇದೆ. ಎಷ್ಟು ಜನ ಬರೀತಾರೆ ಪರೀಕ್ಷೆ ಇವತ್ತು? ಹೌದು ಸರ್, ಕಾಂಪಿಟೇಷನ್ ಬಹಳ ಯೂಸ್ ಆಗಿದೆ ಸರ್. ಬಹಳ ಜಾಸ್ತಿ ಇದೆ ರೀ. ಅಂಡ್ ಹಂಗೆ ನಮ್ ವಿಜೇತ ಅವ್ರಿಗೆ ಸಿಕ್ಕಿರೋದು ನಮ್ಮೆಲ್ಲರ ಹೆಮ್ಮೆ ರೀ, ಒಸ್ಮನಿ ಅವರೇ. ಹೌದು ಸರ್. ಒಸ್ಮನಿ brother ಅವರೇ, guidance as a father, what sir. would you like to tell all the young aspirants who are sitting there, who have joined Topper, wanting to realize their dream? What is the advice you would give them, Osmani Aure? If they try sincerely without getting to the failures of first or second attempts, if they concentrate well, they will definitely do it, sir. Wonderful. Each and every aspirant can get through, provided they are undeterred by the failures of first or second, like Vijayta did for the third attempts also, Yeah. and focused attention of the only UPSC that Yeah. makes them to crack the UPSC anytime, sir. Wonderful. What a Yes, sir. lovely piece of advice from a proud father to all of you, because all of you are, I'm sure, equally eager to get into the civil services. Now, Yes, sir. Osmani Aure, your son is also there. Her brother Yes, sir, is there. he has Can come, I- sir. Can I just talk to him? Hello, good morning, Hi sir, good morning. My name Vikram. is Vikram sir. Vikram. What do you do, Vikram? Sir, I work with an Amazon sir here in Bangalore. Wonderful. What do you feel, Vikram, about the success of your sister? It's really great sir, because I have seen her put in that hard work for the last 4 years, never losing her focus. So I feel that it's a really great achievement. I And think the two key words you have uttered, Vikram, is focus and hard work. yes sir. So That is what our Vijayata has done. She has focused and she has worked hard, or what we call application. I think those two qualities will hold everybody in good stead in Topper, right, Vikram? yes sir. So I would urge everyone present here sir, every aspirant, to just be focused and put in the hard work and take proper guidance from your mentors, and that will really help you to succeed. Wonderful. I'm so happy to hear that. Thank you, Vikram, and thank you, Mr. Hosmane. Wish you all the best, and you must be a proud father and a proud brother. I'm sure that many more successes will come Vijayata's way as we are watching her in her career. Thank you. I want to have a word Thank with Shanta. Shanta, please. Shanta Aure, Akka. ಅಲ್ಲ, ನೀವು ಟಾಪರ್ ಅಕಾಡೆಮಿಗೆ ಅಕ್ಕ, ನೀವು ನನ್ಗೆ ನೀವು ತಂಗಿ, ಬಟ್ ಸ್ಟಿಲ್
Now, my dear, what do you feel about this occasion? Sir, sir, I feel very proud, sir. As I told you yesterday, sir, getting 100th is really an amazing, sir. Yes, ma'am. As you are aware, it is very difficult to get 100th rank. I congratulate you, sir, on your behalf and all, on behalf of Topper IAS, sir. Thank you, man. I can tell everybody present here that Shanta, if she had done the IAS, she would have come in the first 10. I will say that to everybody. But Sir, even yes, sir. otherwise, what she has done is absolutely commendable. And I salute her on behalf of everybody. Thank you And so much, also for being such a wonderful support and sister to our dear Topper Academy. Right? Thank you, sir. Thank you, sir. Thank you, sir. Yeah. And With all Vijayata, your blessings, sir. anytime you want to have any advice about how to manage in the services, how to deal with people, how to get on in your various assignments, there's nobody better than Shanta, who will be like your elder sister, your senior in the service. So please look up to them and give respect to everybody. Yes, sir. Thank you, sir. Okay. We'll be in touch, Okay. sir. We'll be in Thank you, touch. sir. So Thank you, sir. I am really very proud and very happy today to greet Vijayata Hosmani on getting the 100th rank in the IAS. I congratulate her on this great achievement. But all achievements happen because you stand on the shoulder of various people, your parents, your teachers, Topper Academy, your peers, and above all, as your brother said, it is your focus and your effort which have made it happen. So congratulations to you. And as we go along, I'm happy to help you in being a splendid success in your career. And we can meet again very soon before you go to Mussoorie. Okay? Yes, sir. Thank you very much, sir, for your guidance and assurance of continued guidance also, sir. Absolutely. Very grateful to you, sir. Thank you. Wonderful.